ಈ ಫೈಲ್ನ ಕೊಡಕ್ಕೆ ಹೇಳಿದ್ರು. ಹಾಗೇನೆ ಸಾಧನಾ ಅವ್ರು ಹೇಳಿದ್ದು ಕರೆಕ್ಷನ್ ಆಗಿದೆ. ಅವ್ರ ಟೇಬಲ್ ಮೇಲೆ ಫೈಲ್ ಇಟ್ಟಿದ್ದೀನಿ. ಸರಿ ಮೇಡಮ್. ನಾನು ಹೊರಡ್ತೀನಿ. ಹುಷಾರು. ಎಲ್ರು ಹೋದ್ಮೇಲೆ ಆಫೀಸ್ನ ನೀಟಾಗಿ ಲಾಕ್ ಮಾಡ್ಕೊಂಡು ಹೋಗು. ಓಕೆ ಮೇಡಮ್. ಅವರು ಇಲ್ಲ, ಅವ್ರ ಮೊಬೈಲು ಇಲ್ಲ ಮೇಡಮ್. ಅವರು ಇಲ್ಲ, ಮೊಬೈಲು ಇಲ್ಲ ಅಂದ್ರೆ ಹೋಗಿರ್ಬೇಕು ಅಂತ ಅರ್ಥ. ಓಕೆ ಸರಿ ಮೇಡಮ್. ಅಂದ್ರೆ ಸಾಧನಾ ಮೇಡಮ್ ಆಫೀಸಿಂದ ಹೊರಗಡೆ ಹೋಗಿರೋದ್ನ ನೀನ್ ನೋಡಿಲ್ಲ? ಅವ್ರು ಹೇಳಿದ್ದನ್ನ ನೀನ್ ನಂಬಿದ್ಯಾ? ಹೌದು ಮೇಡಮ್. ಸಾಧನಾ ಮೇಡಮ್ ಮೊಬೈಲ್ನ ನೋಡಿದ್ಯಾ? ಇಲ್ಲ ಮೇಡಮ್, ಸಾಧನಾ ಮೇಡಮ್ ಅವ್ರ ಮೊಬೈಲು ಇಲ್ಲೆಲ್ಲೂ ಇಲ್ಲ ಮೇಡಮ್. ಇರ್ಲಿಲ್ವಾ? ಅರ್ಚನಾ, ನಾವು ಎಲ್ಲ ಕಡೆ ಹುಡುಕಿದ್ವಲ್ಲಮ್ಮ, ಎಲ್ಲೂ ಯಾವ ಮೊಬೈಲು ಏನು ಕಾಣಲಿಲ್ಲ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದ್ಯಮ್ಮ. ಅವಳಿಗೆ ಏನಾಯ್ತೋ? ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ, ಭಯ ಪಡ್ಬೇಡಿ. ಸಾಧನಾ ಮೇಡಮ್ಗೆ ಏನೂ ಆಗಿರಲ್ಲ. ಅವ್ರನ್ನ ಯಾರು ಏನು ಮಾಡಕ್ಕಾಗಲ್ಲ. ಶಿಟ್. ದಾಸ್, ಎಲ್ಲ ಸ್ಟಾಫ್ಗೂ ಒಂದ್ಸಲ ಕಾಲ್ ಮಾಡಿ ವಿಚಾರಿಸಿ ನೋಡು. ಏನಾದ್ರೂ ಡೀಟೇಲ್ಸ್ ಗೊತ್ತಾದ್ರೆ ದಯವಿಟ್ಟು ಹೇಳು. ಓಕೆ ಮೇಡಮ್. ಹಲೋ, ಸಿಕ್ಕದ್ಲಾ? ಮೇಡಮ್. ಏನ್ ದಾಸ್, ಯಾರಾದ್ರೂ ಏನಾದ್ರೂ ಇನ್ಫಾರ್ಮೇಶನ್ ಕೊಟ್ರಾ? ಎಲ್ರಿಗೂ ಫೋನ್ ಮಾಡಿದೆ ಮೇಡಮ್. ಹಾ, ಯಾರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಮೇಡಮ್. ಅರ್ಚನಾ, ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡಮ್ಮ. ಬನ್ನಿ, ಯಾವುದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಸರ್, ಇಷ್ಟು ಅರ್ಜೆಂಟಾಗಿ ಏನೇನೋ ಡಿಸಿಷನ್ ತಗೋಬೇಡಿ. ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಇನ್ನೊಂದು ಸ್ವಲ್ಪ ಹುಡ್ಕೋಣ. ಏನೂ ಆಗಿರಲ್ಲ. ನನ್ನ ಮಾತು ಕೇಳಿ ಸರ್, ಬೇಡ. ಇಲ್ಲಮ್ಮ ಅರ್ಚನಾ, ನನ್ಗೆ ಯಾಕೋ ತಡ್ಕೊಳಕ್ ಆಗ್ತಿಲ್ಲ. ಪ್ಲೀಸ್ ಶೋ, ಬನ್ನಿ ಬನ್ನಿ, ಪ್ಲೀಸ್ ಬನ್ನಿ ಬನ್ನಿ. ಸರ್, ಅಳ್ಬೇಡ, ಸಮಾಧಾನ ಮಾಡ್ಕೋ. ವರ್ಷ ಒಂದೇ ಸಮ ಅಳ್ತಾ ಇರ್ಬೇಡ, ಸುಮ್ನಿರು. ಏನಾಯ್ತಪ್ಪ? ಫೋನಿಗೆ ಸಿಕ್ಕದ್ಲಾ? ಅಮ್ಮ, ಫೋನ್ ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ಲ, ಕಟ್ ಆಯ್ತು. ಚಿಕ್ಕಪ್ಪ, ಸಂಜೆಯಿಂದ ಹಿಂಗೆ ಬರ್ತಿದೆ. ಏನೋ ಮಾಡೋದು? ಏನೋ ಇದು ಹೀಗಾಗ್ಬಿಟ್ರೆ? ಹಾಗಾದ್ರೆ ಫೋನ್ನ ಯಾರಾದ್ರೂ ಕದ್ದಿರ್ಬೇಕು. ಸುಶಾಂತ, ನನ್ಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದ್ಯಪ್ಪ.
ನಿಮ್ಮಣ್ಣ ಆಫೀಸ್ಗೆ ಹೋಗಿದ್ದಾನೆ, ಅವಳು ನೋಡ್ಕೊಂಡ್ ಬರ್ತೀನಿ ಅಂತ. ಅವ್ನ್ಗೊಂದ್ ಫೋನ್ ಮಾಡಿ ವಿಚಾರಿಸು ಏನಾಯ್ತು ಅಂತ. ಸರಿನಮ್ಮ. ಬನ್ನಿ. ಸರ್ ಒಂದ್ ನಿಮಿಷ ನನ್ನ ಮಾತು ಕೇಳಿ ಸರ್. ಸರ್ ಎಕ್ಸ್ಕ್ಯೂಸ್ ಮಿ ಸರ್. ಸರ್ ಪ್ಲೀಸ್ ಸರ್. ಸರ್ ಅದಲ್ಲ ಸರ್, ಸ್ವಲ್ಪ ಯೋಚನೆ ಮಾಡಿ ಸರ್, ಕಂಪ್ಲೇಂಟ್ ಕೊಡಕ್ ಮುಂಚೆ ಪ್ಲೀಸ್. ಇಲ್ಲ ಅರ್ಚನಾ, ಯಾವುದಕ್ಕೂ ಒಂದ್ಸಲ ಕಂಪ್ಲೇಂಟ್ ಕೊಟ್ಬಿಡೋಣ, ಸೇಫರ್ ಸೈಡ್ಗಿರ್ಲಿ. ಒಂದ್ ನಿಮಿಷ. ಹಾ ಹೇಳು ಸುಶಾಂತ್, ನಿಮ್ಮ ಅದಕ್ಕೆ ಮನೆಗೆ ಬಂದ್ಲೇನೋ? ಇಲ್ಲ ಅಣ್ಣ, ಆಫೀಸಲ್ಲಿ ಸಿಗ್ಲಿಲ್ವಾ? ಇಲ್ಲಪ್ಪ, ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಕಾಣ್ಲಿಲ್ಲ ಕಣೋ. ಸಾಧನ ಆಫೀಸಿಂದ ಹೊರಗಡೆ ಹೋದ್ಲಾ ಇಲ್ವಾ ಅನ್ನೋದನ್ನ ಯಾರು ನೋಡಿಲ್ಲ ಕಣೋ. ಅಣ್ಣ, ಅದ್ಗೆ ಮೊಬೈಲ್ಗೆ ನಾನು ಸುಮಾರು ಸಲ ಟ್ರೈ ಮಾಡಿದೆ. ಒಂದ್ಸಲ ರಿಂಗ್ ಆಯ್ತು, ಆಮೇಲೆ ಕಟ್ಟಾಗೋಯ್ತು. ಕಾಲ್ ಕಟ್ಟಾಗ್ತಿದ್ಯಾ? ಸುಶಾಂತ್, ಸಾಧನಂಗೇನು ಹೆಚ್ಚು ಕಮ್ಮಿ ಆಗಿದೆ ಅಂತ ಅನಿಸ್ತಾ ಇದೆ ಕಣೋ. ಅಣ್ಣ, ನೀನ್ ಯಾಕೆ ಏನೇನೋ ಯೋಚನೆ ಮಾಡ್ತೀಯಾ? ಏನೂ ಆಗಿರಲ್ಲ, ಸುಮ್ಮನೆ ಇರು. ನೀನ್ ಆಫೀಸ್ ಹತ್ರ ಇದೆಯಾ? ನಾನು ಬರ್ಲ ಅಲ್ಗೆ? ಬೇಡ ಕಣೋ, ಪರವಾಗಿಲ್ಲ. ಸರ್ ಒಂದ್ ನಿಮಿಷ, ಒಂದ್ ನಿಮಿಷ ಇರು. ಸರ್ ಅಲ್ಲಿ ನೋಡಿ, ಬೆಂಕಿ ಕಾಣಿಸ್ತಿದೆ. ಅಲ್ಲೇ ಮೇಡಮ್ ಇದ್ದಾರೆ ಅನ್ಸುತ್ತೆ. ಬನ್ನಿ ಸರ್. ದಾಸ್ ಬೇಗ ಬಾ. ದಾಸ್ ಬನ್ನಿ. ಸುಶಾಂತ ಏನಂತೋ? ಆಫೀಸ್ ಹತ್ರನೂ ಇಲ್ವಂತಮ್ಮ. ಅಯ್ಯೋ ದೇವ್ರೆ, ಏನಪ್ಪ ಎಲ್ಲಾ ಕಷ್ಟಗಳು ಸುತ್ತಿ ಬಳಸಿ ನಮ್ಮನೆಗೆ ಸುತ್ಕೊಳುತ್ತಲ್ಲೋ. ಚಿಕ್ಕಪ್ಪ, ಅಮ್ಮ ಇಷ್ಟೊತ್ತಾದ್ರೂ ಬಂದಿಲ್ಲ. ಅಮ್ಮಂಗೇನಾದ್ರೂ ಆಗಿರ್ಬೋದಾ? ನನಗ್ಯಾಕೋ ತುಂಬಾ ಭಯ ಆಗ್ತಿದೆ. ಏ ವರ್ಷ, ಏನಮ್ಮ ನೀನು ಯಾವಾಗ್ಲೂ ಏನೋ ಆಗಿದೆ ಅಂತ ಕೆಟ್ಟ ಅಪ್ಶಕನ ಯಾಕೆ ನುಡಿತ್ಯಾ ನೀನು? ಏನು ಆಗಿರಲ್ಲ, ಸ್ವಲ್ಪ ಸುಮ್ನಿರ್ತ್ಯಾ ನೀನು? ಇಲ್ಲ ಅಜ್ಜಿ, ಅಮ್ಮನ್ ನೋಡಿ ಇಷ್ಟೊತ್ತಾದ್ರೂ ಬಂದಿಲ್ಲ. ಅವ್ರು ಯಾವತ್ತೂ ಈ ತರ ಮಾಡಿದ್ದೇ ಇಲ್ಲ. ಈ ಮಂತ್ರನ ಎದುರು ಹಾಕೊಂಡ್ರೆ ವಿಲವಿಲ ಅಂತ ಒದ್ದಾಡ್ಬೇಕಾಗತ್ತೆ. ಸುಶಾಂತ, ನನಗೂ ಯಾಕೋ ಹೆದರಿಕೆ ಆಗ್ತಿದೆ ಕಣೋ. ಒಂದ್ ಕೆಲ್ಸ ಮಾಡ್ತ್ಯಾ? ಅವಳು ಸ್ನೇಹಿತರು ಮನೆ ಗೊತ್ತಲ್ಲ ನಿನ್ಗೆ, ಹೋಗ್ ನೋಡ್ಕೊಂಡ್ ಬಂದ್ಬಿಡು. ಆಮೇಲೆ ಆ ಹಳೆ ಆಫೀಸಲ್ಲಿ ಕೆಲಸ ಮಾಡ್ತಿದ್ಲಲ್ಲ, ಅಲ್ಲಿಬ್ರು ಮನೆಗೆ ಯಾವಾಗ್ಲೂ ಹೋಗ್ತಿದ್ಲಲ್ಲ, ಗೌರಿ ಮತ್ತೆ ರಾಜೇಶ್ವರಿ ಅಂತ, ಅವ್ರ ಮನೆಗೆ ಒಂದ್ಸಲ ಹೋಗಿ ನೋಡ್ಕೊಂಡ್ ಬಂದ್ಬಿಡು. ಸರಿನಮ್ಮ, ಹೋಗು. ಅಳ್ಬೇಡ. ಹೋಗಿ ಹೋಗಿ, ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ನನ್ನ ಎದುರಾಕೊಂಡವರು ಕಣ್ಮರೆಯಾಗಿ ಹೋಗ್ಬಿಡ್ತಾರೆ.